ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ನಾವು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲನ್ನು ಸಹ ಉತ್ಪಾದಿಸ್ತಿದ್ದೀವಿ. ಅಷ್ಟಾದರೂ ಸಹ ಇಲ್ಲಿ ಪ್ರತಿನಿತ್ಯ ಹಾಲಿನ ಕೊರತೆ ಎದ್ದು ಕಾಣ್ತಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ಒಂದು ಸಮೀಕ್ಷೆಯ ಪ್ರಕಾರ ಸ್ವಾತಂತ್ರ್ಯ ಬಂದಾಗ ಇಲ್ಲಿ ಹಾಲು ಕೊಡುವ ಪಶುಗಳ ಸಂಖ್ಯೆ ಸುಮಾರು 155.25 ಮಿಲಿಯನ್ ಇತ್ತು. ಅದು 1992ರಲ್ಲಿ 204.6 ಮಿಲಿಯನ್ಗೆ ಏರಿತು. ಆದರೆ 1992ರಲ್ಲಿ ಹಾಲು ಕೊಡುವ ಪಶುಗಳ ಸಂಖ್ಯೆ 198 ಮಿಲಿಯನ್ಗೆ ಇಳಿಯಿತು. ಮತ್ತೊಂದು ಕಡೆ ಇದರ ಉತ್ಪಾದನೆಯಾಗ್ತಿರೋ ಒಟ್ಟು ಹಾಲಿನಲ್ಲಿ 50% ಗ್ರಾಮೀಣ ಭಾಗದಲ್ಲಿ ಬಳಕೆಯಾಗ್ತಿದ್ರೆ ಇನ್ನು ಉಳಿದ 50% ಮಾತ್ರ ಮಾರುಕಟ್ಟೆಗೆ ಬರ್ತಿದೆ. ಇಷ್ಟಾದರೂ ಸಹ ನಮ್ಮ ದೇಶದಲ್ಲಿ 76% ಹಾಲು ಉತ್ಪಾದಿಸುವವರು ಇಂದಿಗೂ ಆರ್ಥಿಕವಾಗಿ ಹಿಂದಿದ್ದಾರೆ. ಭಾರತದ ವೈದ್ಯಕೀಯ ಅನುಸಂಧಾನ ಸಂಸ್ಥೆ ಮನುಷ್ಯನಿಗೆ ಪ್ರತಿನಿತ್ಯ ಸುಮಾರು 320 ಮಿಲಿಯಷ್ಟು ಪೌಷ್ಟಿಕ ಹಾಲು ಬೇಕು ಅಂತ ಹೇಳಿದೆ. ಹಾಗೆ ಪ್ರತಿಯೊಬ್ಬರ ಆರೋಗ್ಯ ಚೆನ್ನಾಗಿರೋಕ್ಕೆ ದಿನಕ್ಕೆ ಸುಮಾರು 16 ಓನ್ಸ್ನಷ್ಟು ಹಾಲು ಅವಶ್ಯಕ ಅಂತ ಕೆಲ ಆಹಾರ ತಜ್ಞರ ಅಭಿಪ್ರಾಯ. ಆದರೆ ಸದ್ಯಕ್ಕೆ ಸುಮಾರು ಇದರ ಅರ್ಧದಷ್ಟು ಅಂದರೆ 160 ಮಿಲಿ ಮಾತ್ರ ಸಿಗ್ತಿದೆ. ಆಸ್ಟ್ರೇಲಿಯಾದಲ್ಲಿ 10 ಓನ್ಸ್, ಅಮೆರಿಕಾದಲ್ಲಿ 12 ಓನ್ಸ್ ಮತ್ತು ಕೆನಡಾದಲ್ಲಿ 22 ಓನ್ಸ್ನಷ್ಟು ಹಾಲು ಪ್ರತಿಯೊಬ್ಬರ ಪಾಲಿಗೆ ದಿನ ಸಿಗ್ತಿದ್ರೆ ನಮ್ಮಲ್ಲಿ 3 ಓನ್ಸ್ನಷ್ಟು ಹಾಲು ಮಾತ್ರ ಸಿಗ್ತಿದೆ. ಇದರಿಂದ ನಮ್ಮಲ್ಲಿ ಹಾಲಿನ ಕೊರತೆ ಎಷ್ಟು ಭೀಕರವಾಗಿದೆ ಅನ್ನೋದು ಅರಿವಾಗುತ್ತೆ. ಒಂದು ಹಿಂದಿನ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಅತ್ಯಂತ ವೇಗವಾಗಿ ಬೆಳೆತಿರೋ ನಗರ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಬೆಂಗಳೂರಿನಲ್ಲಿ ನಿತ್ಯ ಸುಮಾರು 7 ಲಕ್ಷಕ್ಕೂ ಹೆಚ್ಚು ಲೀಟರ್ನ ಹಾಲು ಸಂಗ್ರಹವಾಗ್ತಿದೆ. ಆದರೆ ಇಲ್ಲಿಯ ಬೇಡಿಕೆ ಸುಮಾರು 9 ಲಕ್ಷ ಲೀಟರ್ಗೂ ಹೆಚ್ಚಿದೆ. ಅಂದರೆ 2 ಲಕ್ಷ ಲೀಟರ್ಗೂ ಹೆಚ್ಚಿನ ಹಾಲಿನ ಕೊರತೆ ಇದೆ ಅಂತಾಯ್ತಲ್ವಾ? ಆ ಕೊರತೆಯನ್ನು ನೀಗಿಸೋಕೆ ಇಲ್ಲಿ ಸಾಕಷ್ಟು ನಕಲಿ ಹಾಲಿನ ದಂಧೆಗಳು ನಾಯಿಗೊಡೆಯಂತೆ ತಲೆ ಎತ್ತಿವೆ. ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ನ ಚೇರ್ಮನ್ ಆಗಿದ್ದಂತಹ ಅಮೀನ್ ಪಟೇಲ್ ಅನ್ನೋರು ಬೆಂಗಳೂರಿನಲ್ಲಿ ನಡೆದ 38ನೇ ಡೈರಿ ಇಂಡಸ್ಟ್ರೀಸ್ ಕಾನ್ಫರೆನ್ಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳಿದರು. ಭಾರತ ಪ್ರಪಂಚದಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದರೂ ಮುಂದಿನ ದಿನಗಳಲ್ಲಿ ಬೇಕಾಗುವಷ್ಟು ಹಾಲನ್ನು ಪೂರೈಸೋಕ್ಕೆ ಸಾಧ್ಯವೇ ಇಲ್ಲ. ಹಾಲಿನ ಬೇಡಿಕೆ ಅದರ ಉತ್ಪಾದನೆಯ ಮಟ್ಟಕ್ಕಿಂತ ಹೆಚ್ಚಾಗಿದ್ದು ಅದು ದೇಶದಲ್ಲಿ ಶೀಘ್ರವಾಗಿ ಬೆಳೀತಾ ಇದೆ. 2021-22ರ ವೇಳೆಗೆ ದೇಶದಲ್ಲಿ 180 ಮಿಲಿಯನ್ನಷ್ಟು ಹಾಲಿನ ಅವಶ್ಯಕತೆ ಇರುತ್ತೆ. ಆದರೆ ನಮ್ಮಲ್ಲಿ ಉತ್ಪಾದನೆಯಾಗ್ತಿರೋ ಹಾಲಿನ ಪ್ರಮಾಣ ಕೇವಲ 105 ಮಿಲಿಯನ್ ಟನ್ ಮಾತ್ರ. ದೇಶದಲ್ಲಿ ಹಾಲಿನ ಉತ್ಪಾದನೆ ಕಳೆದ ದಶಮಾನಕ್ಕೆ ಹೋಲಿಸಿದರೆ 4% ಹೆಚ್ಚಾಗಿದೆ. ಆದರೆ ಬೇಡಿಕೆ ಮಾತ್ರ 2ರಷ್ಟಾಗಿದೆ. ಹಾಗೆ ಅಂತಾರಾಷ್ಟ್ರೀಯ ಹಾಲು ಉತ್ಪಾದಕರು ಈಗಾಗಲೇ ಭಾರತದ ಬೇಡಿಕೆಯನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಹಾಲಿನ ಉತ್ಪಾದನೆಯನ್ನು ಜಾಸ್ತಿ ಮಾಡ್ತಿದ್ದಾರೆ. ಏಕೆಂದರೆ ಭಾರತ ಹಾಲನ್ನು ಮುಂದೊಂದು ದಿನ ಆಮದು ಮಾಡಿಕೊಳ್ಳುತ್ತೆ ಅನ್ನೋ ಭರವಸೆಯಲ್ಲಿ. ಆದರೆ ಹೊರ ದೇಶಗಳಿಂದ ಹಾಲನ್ನು ಆಮದು ಮಾಡಿಕೊಂಡರೂ ಸಹ ಅದು ಇಲ್ಲಿನ ಬೇಡಿಕೆಯನ್ನು ಪೂರೈಸೋಕ್ಕೆ ಸಾಧ್ಯವಾಗೋದಿಲ್ಲ. ಆದ್ದರಿಂದ ಭಾರತ ಇಲ್ಲೇ ಅದರ ಉತ್ಪಾದನೆಯ ಕಡೆ ಗಮನ ಹರಿಸಬೇಕಿದೆ ಅಂತ ಹಿಂದೆಯೇ ಹೇಳಿದರು. ಹಾಗೆ ಇತ್ತೀಚೆಗೆ ನಿಧನರಾದ ಕೃಷಿ ತಜ್ಞ ಎಲ್ ನಾರಾಯಣ ರೆಡ್ಡಿಯವರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತು ಹೇಳಿದ್ದಾರೆ. ಅದೇನೆಂದರೆ, ನಮ್ಮ ದೇಶ ಜನರಿಗೆ 1-2 ಲೋಟ ಕಾಫಿ, ಟೀ, ಊಟಕ್ಕೆ, ಮಜ್ಜಿಗೆಗೆ, ತುಪ್ಪಕ್ಕೆ ಬಳಸೋದಾದರೆ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗ್ತಿರೋ ಹಾಲಿನ 20% ಸಾಕಾಗುತ್ತೆ. ಆದರೆ ಪಾಶ್ಚಾತ್ಯರ ಪೋಷಕಾಂಶಗಳ ಪಟ್ಟಿಯಲ್ಲಿರೋ ಚಾಕ್ಲೇಟ್, ಬರ್ಫಿ, ಕೆನೆ, ಕೋವಾ, ಪನ್ನೀರು, ಮೊಸರು, ಬೆಣ್ಣೆ ಸೇರಿದಂತೆ ಇನ್ನಿಲ್ಲದ ಬೇಡವಾದ ಬೇಡಿಕೆಗಳನ್ನು ಪೂರೈಸೋಕ್ಕೆ ಹೆಚ್ಚಿನ ಹಾಲು ಉತ್ಪಾದನೆ ಮಾಡೋ ವಿದೇಶಿ ಮೂಲದ ಆಕಳನ್ನು ತರಿಸಿ ಮಿಶ್ರತಳಿ ಹಸುಗಳನ್ನು ಹೆಚ್ಚಿಸಲಾಗಿದೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲನ್ನು ಫಿನ್ಲ್ಯಾಂಡ್ನ ಜನ ಬಳಸ್ತಾರೆ. ಆದರೆ ಈಗ ಅಲ್ಲಿ ಡಯಾಬಿಟಿಸ್ನ ಸಮಸ್ಯೆ ಅಲ್ಲಿರೋ ಜನರನ್ನು ಇನ್ನಿಲ್ಲದಂತೆ ಕಾಡ್ತಿದೆ. ಅದು 40 ವರ್ಷ ದಾಟಿದವರ ಮೇಲಲ್ಲ, ಹಾಲುಗಲದ ಹಸುಳೆಗಳಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತಿದೆ. ಅದಕ್ಕೆ ಅವರು ಕಂಡುಕೊಂಡಿರೋ ಕಾರಣ ಅವರು ಬಳಸ್ತಿದ್ದ ಹಾಲಿನಲ್ಲಿರೋ ಒಂದು ಪ್ರೋಟೀನ್. ಇದರ ಪರಿಣಾಮ ಪ್ರತಿನಿತ್ಯ ಹಾಲನ್ನು ಸೇವಿಸೋಕೆ ಎಳೆ ಮಕ್ಕಳು ಅದರ ಜೀವಮಾನ ಪೂರ್ತಿ ನಿರಂತರ ಇನ್ಸುಲಿನ್ ತಗೊಳ್ಳೋ ಹಾಗಿದೆ. ಇದೆಲ್ಲವೂ ಇಲ್ಲಿ ಬೇಡಿಕೆ ಇರೋ ಶುದ್ಧ ಅಮೃತ ಸಮಾನ ಹಾಲಿನ ಮತ್ತು ಹಾಲನ್ನು ಬಿಳಿ ದ್ರಾವಣವನ್ನು ಕುಡಿಯೋ ಚರ್ಚೆ ಆದರೆ ವಿದೇಶದಲ್ಲಿ ಭಾರತೀಯ ತಳಿಗಳ ಹಾಲಿಗೆ ಎಲ್ಲಿಲ್ಲದ ಬೇಡಿಕೆ ಸೃಷ್ಟಿಯಾಗ್ತಿದೆ. ಇದರೊಂದಿಗೆ A1 ಮತ್ತು A2 ಹಾಲಿನ ಸತ್ಯತೆಯ ಕುರಿತಂತೆ ಸಾಕಷ್ಟು ಚರ್ಚೆಗಳು ನಡೀತಿದೆ. ವಿದೇಶಿಗರು ಅಲ್ಲಿನ ವಿದೇಶಿ ದನಗಳ ಹಾಲಿನ ದುಷ್ಪರಿಣಾಮವನ್ನು ತಿಳಿದು ಭಾರತೀಯ ಗೋತಳಿಗಳನ್ನು ಸಂವರ್ಧಿಸಿಕೊಳ್ಳುವ ಮೂಲಕ ಹಾಲಿನ ಅವಶ್ಯಕತೆಗಳನ್ನು ಪೂರೈಸಿಕೊಳ್ತಿದ್ದಾರೆ. ವಿಶ್ವದಾದ್ಯಂತ ಭಾರತೀಯ ತಳಿಗಳು ನೀಡೋ ಹಾಲನ್ನು A2 ಅಂತಾನೂ ವಿದೇಶಿ ತಳಿಗಳಿಂದ ದೊರೆಯೋ ಹಾಲನ್ನು A1 ಅಂತಾನೂ ವಿಂಗಡಿಸಲಾಗಿದೆ.
ವಿದೇಶಿ ತಳಿಯ ಹಾಲಾದ A1 ಹಾಲಿನಲ್ಲಿ 7 ರೀತಿಯ ಅಮಿನೋ ಆಮ್ಲಗಳಿದ್ದು ಅದರಲ್ಲಿನ BCM7 ಅಥವಾ ಬೀಟಾ ಕ್ಯಾನೋಮಾರ್ಫಿನ್ ಅನ್ನೋ ರಾಸಾಯನಿಕ ಮನುಷ್ಯನ ಜೀರ್ಣಕ್ರಿಯೆಯ ಮೇಲೆ ಮತ್ತು ಮೆದುಳಿನ ಮೇಲೆ ನೇರ ಪರಿಣಾಮ ಬೀರುತ್ತೆ. ಹಾಗೆ ಇದು ಟೈಪ್ 1 ಡಯಾಬಿಟೀಸ್, ಹೃದಯ ಸಂಬಂಧಿ ಕಾಯಿಲೆಗಳು, ಆಟಿಸಮ್ ಮತ್ತು ಇತರ ಸಾಂಕ್ರಾಮಿಕ ರೋಗಗಳಿಗೆ ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಮಕ್ಕಳಲ್ಲಿ ಇನ್ನಿತರ ಜೀರ್ಣ ಸಂಬಂಧಿ ಕಾಯಿಲೆಗಳನ್ನು ಹುಟ್ಟುಹಾಕುತ್ತೆ. ಹಾಗೆ ಕಿವಿಗೆ ಸಂಬಂಧಿಸಿದ ಸೋಂಕು ರೋಗಗಳು ಮತ್ತು ಗಂಟಲಿನಲ್ಲಿ ಉರಿಯೂತದಿಂದ ಗ್ರಂಥಿಗಳಲ್ಲಿ ಉಂಟಾಗೋ ಗಡ್ಡೆಗಳಿಗೆ ಹಾಗೂ ಶೀತ ಸಂಬಂಧಿ ಕಾಯಿಲೆಗಳಿಗೆ A1 ಹಾಲನ್ನು ಕುಡಿಯೋದೇ ಮುಖ್ಯ ಕಾರಣ ಅಂತ ಸಾಕಷ್ಟು ವಿಜ್ಞಾನಿಗಳು ಹಾಗೂ ಪಶು ವಿಜ್ಞಾನಿಯಾದ ಪ್ರೊಫೆಸರ್ ಕೆಥ್ವುಡ್ ಫೋರ್ಡ್ ಹೇಳಿದ್ದಾರೆ. ಇವರು ಬೆನ್ನಿನ ಮೇಲೆ ಡುಬ್ಬವಿರೋ ಭಾರತೀಯ ಗೋವಿನ A2 ಹಾಲು ಆರೋಗ್ಯಕ್ಕೆ ಅತ್ಯುತ್ತಮವಾಗಿದ್ದು ಅದರಲ್ಲಿ BCM7 ಅನ್ನೋ ರಾಸಾಯನಿಕ ಇರೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳು ಜಾಸ್ತಿ ಇದ್ದು ಖನಿಜಾಂಶಗಳಿಂದ ಕೂಡಿದೆ. ಇದರಲ್ಲಿ ಅತಿ ಹೆಚ್ಚು ಬ್ಯಾಕ್ಟೀರಿಯಾ ಇದೆ. ಅಷ್ಟೇ ಅಲ್ಲದೆ ಮೂಳೆಯಲ್ಲಿನ ಕ್ಯಾಲ್ಶಿಯಂನ ಕೊರತೆಯನ್ನು ಇದು ನೀಗಿಸುತ್ತೆ. ಇದು ಹೃದಯದ ಚಲನೆಯನ್ನು ಸರಾಗವಾಗಿಸುತ್ತೆ ಅಂತ ತಾವು ಬರೆದಿರೋ ಡೆವಿಲ್ ಇನ್ ದ ಮಿಲ್ಕ್ ಅನ್ನೋ ಬುಕ್ಕಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನಿಮಗೊಂದು ತಿಳಿದಿರಲೇ, ನ್ಯೂಜಿಲ್ಯಾಂಡ್ ವಿಶ್ವದಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದಿಸುವ ರಾಷ್ಟ್ರ. ನ್ಯೂಜಿಲ್ಯಾಂಡ್ನಲ್ಲಿ 40% ವಿದೇಶಿ ವ್ಯಾಪಾರ ಹಾಲಿನ ರಫ್ತಿನ ಮೇಲೆ ನಿಂತಿದೆ. ಇತ್ತೀಚೆಗೆ ಅಲ್ಲಿಯ ವಿಜ್ಞಾನಿಗಳು ಕಂಡುಕೊಂಡ ಸತ್ಯದಿಂದ ಅಲ್ಲಿನ ಹಾಲಿನ ರಫ್ತು ಕುಂಠಿತವಾಗಿದೆ. ವೈದ್ಯರು ಈ ಹಾಲನ್ನು ಬಳಸಬೇಡಿ ಅಂತ ಜನರಿಗೆ ಸಲಹೆ ಕೊಡ್ತಿದ್ದಾರೆ. ಫಾಂಟೆರಾ ಅನ್ನೋ ಒಂದು ಸಂಸ್ಥೆ ನ್ಯೂಜಿಲ್ಯಾಂಡ್ನಲ್ಲಿ ಇದರ ಸಂಶೋಧನೆಯನ್ನು ಪ್ರಾರಂಭಿಸಿ ಡೇರಿ ಹಾಲಿನ ಬಗ್ಗೆ ಆತಂಕ ವ್ಯಕ್ತಪಡಿಸಿತ್ತು. ಅಷ್ಟೇ ಅಲ್ಲದೆ BCM7 ಅಂಶವಿರೋ ಹಾಲು ಯುರೋಪಿನ ತಳಿಗಳು ಮತ್ತು ಅವುಗಳ ಕ್ರಾಸ್ಬ್ರೀಡ್ನಲ್ಲಿ ಕಂಡುಬರುತ್ತೆ ಅನ್ನೋದನ್ನು ದೃಢಪಡಿಸಿತ್ತು. ಇದನ್ನೆಲ್ಲ ಕಂಡ ಅಲ್ಲಿನ ಸರ್ಕಾರ ಯಾವುದೇ ರಾಸಾಯನಿಕ ಇಲ್ಲದ ಭಾರತೀಯ ತಳಿಯ ಹಾಲಾದ A2 ಹಾಲಿನ ಉತ್ಪಾದನೆಗೆ ಆಸಕ್ತಿ ತೋರಿಸ್ತಿರೋದಷ್ಟೇ ಅಲ್ಲದೆ ಜನರಿಗೆ ಆ ಹಾಲನ್ನೇ ಬಳಸೋಕ್ಕೆ ಹೇಳಿದೆ. ಅಲ್ಲಿಯ ಈ ಬೆಳವಣಿಗೆಯ ನಂತರ ಇಂದು ಜಗತ್ತಿನಾದ್ಯಂತ ಭಾರತೀಯ ಗೋತಳಿಗಳ ಹಾಲಿನ ಮಹತ್ವ ಜಗಜ್ಜಾಹೀರಾಗಿದೆ. ದುರದೃಷ್ಟವಶಾತ್ ಇಷ್ಟಾದರೂ ಭಾರತ ಇವತ್ತಿಗೂ ವಿದೇಶಿ ತಳಿಗಳನ್ನೇ ನೆಚ್ಚಿಕೊಂಡಿದೆ. ಇದೇ ಈ ದೇಶದ ದುರಂತ ಅಲ್ವಾ? ಇನ್ನು ಹೆಚ್ಚಿನ ಹಾಲಿನ ಕುರಿತ ಒಂದಷ್ಟು ವಿಷಯಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಗೋವು ಹಾಗೂ ಗೋವಿನ ಕುರಿತ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಗೋಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಕಾಣಿಸಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.